ನಮ್ಮಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ. ನಮ್ಮ ಲಿಟಲ್ ಚಾಂಪ್ಸ್ ಗುರುಕುಲಮಲ್ಲಿ ನಾವು ಗುರುಕುಲಂ ಸಿಸ್ಟಮಲ್ಲಿ ಬಹಳಷ್ಟು ಟೆಕ್ನಿಕ್ಸನ್ನು ಕಲಿಸ್ಕೊಡ್ತೀವಿ. ಅಂದರೆ ನೀವು ಸೂಪರ್ ಬ್ರೈನ್ ಪ್ರೋಗ್ರಾಮ್ ಅನ್ನುವಂಥ ಹೊಸ ಟೆಕ್ನಿಕನ್ನು ಮಾಡಿದ್ದೀರಾ ಅಂತ ನಾನು ಕೇಳಲ್ಪಟ್ಟೆ. ಆದರೆ ಅದನ್ನು ನೋಡೋ ಅವಕಾಶ ನನಗೆ ಸಿಗಲಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ಒಂದು ಏನು ಅಂತ ಇನ್ಫಾರ್ಮೇಷನ್ಸ್ ನಮ್ಮ ಪೋಷಕರಿಗೂ ಕೂಡ ನೀಡಬೇಕಾಗಿತ್ತು. ತಮ್ಮಲ್ಲಿ ವಿನಂತಿಸ್ತೇನೆ ಸರ್. ಥ್ಯಾಂಕ್ ಯು. ಸೂಪರ್ ಬ್ರೈನ್ ಅಂತ ಹೇಳಿ ಒಂದು ಹೊಸ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಇಟ್ಸ್ ಬೇಸ್ಡ್ ಆನ್ ನ್ಯೂರೋಪ್ಲಾಸ್ಟಿಸಿಟಿ ಅಂತಂದರೆ ನಿಮ್ಮಲ್ಲಿ ಭಾಳಷ್ಟು ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಬ್ರೈನ್ ಏನಿದೆ ಇಟ್ಸ್ ಮೇಡಪ್ ಆಫ್ ನ್ಯೂರಾನ್ಸ್. ಅದಕ್ಕೆ ನಾವು ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಆ ನ್ಯೂರಾನ್ಸಿಗೆ ಒಂದು ಸ್ಪೆಷಲ್ ಎಬಿಲಿಟಿ ಇರ್ತದೆ. ಏನು ಅಂತಂದರೆ ಅದಕ್ಕೆ ಸುತ್ತಮುತ್ತ ಬೇರ್ಗಳ ಥರ ಸ್ಟ್ರಕ್ಚರ್ ಇರ್ತದೆ. ಅದಕ್ಕೆ ಡೆಂಡ್ರೈಟ್ಸ್ ಅಂತ ಹೇಳ್ತೀವಿ. ಏನೇ ಒಂದು ಹೊಸ ಕಲಿಕೆ ಆಗಬೇಕು ಅಂತ ಅಂದಾಗ ಒಂದು ನ್ಯೂರಾನು ಅಕ್ಕಪಕ್ಕದ ನ್ಯೂರಾನ್ ಜೊತೆಗೆ ಇಂಟರ್ ಕನೆಕ್ಷನ್ ಮಾಡ್ಕೊಳ್ತದೆ. ಇದಕ್ಕೆ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. 1970s ಈ ಕಡೆಗೆ ಮಕ್ಕಳಲ್ಲಿ ಏನು ಬೇಕಾದರೂ ಸಾಮರ್ಥ್ಯವನ್ನು ಬೆಳೆಸ್ಬೋದು ಅನ್ನೋವಂಥದ್ದನ್ನು ಒಂದು 10 ದಿವಸದ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ನಾವು ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಪೇರೆಂಟ್ಸ್ಗೂ ಅದನ್ನು ಮನದಟ್ಟು ಮಾಡಿಕೊಡ್ತೀವಿ. ಸೊ ಇದು ದಾವಣಗೆರೆಯ ಹತ್ತಿರ ಕೊಂಡಜ್ಜಿ ಅಂತ ಇದೆ, ತಮಗೆಲ್ಲರಿಗೂ ಗೊತ್ತಿರ್ಬೋದು. ಕೊಂಡಜ್ಜಿ ಇಟ್ಸ್ ಫೇಮಸ್ ಫಾರ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕ್ಯಾಂಪ್. ಅಲ್ಲಿ ಒಂದು 13 ಎಕರೆ ಒಂದು ಕ್ಯಾಂಪಸ್ ಇದಕ್ಕೆ ಅಂತ ಹೇಳಿ ಡೆವಲಪ್ ಮಾಡಿದ್ದಿದೆ. MSS ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ತೀವಿ. ವರ್ಷದಲ್ಲಿ ಒಂದು 4-5 ಪ್ರೋಗ್ರಾಮ್ ಅಲ್ಲಿ ಆಗುತ್ತೆ. ಇದು 10 days ರೆಸಿಡೆನ್ಷಿಯಲ್ ಪ್ರೋಗ್ರಾಮು. 6ನೇ ತರಗತಿ ಮೇಲ್ಪಟ್ಟು ಇರ್ತಕ್ಕಂಥ ಮಕ್ಕಳಿಗೆ. ಸೊ 10 daysಲ್ಲಿ ಅವರ ಸೈನ್ಸ್ ಆಗಲಿ ಮ್ಯಾಥಮೆಟಿಕ್ಸ್ ಆಗಲಿ ಟೆಕ್ಸ್ಟ್ ಬುಕ್ಕನ್ನು ಅವರು ಕಂಪ್ಲೀಟಾಗಿ ಓದಿ ಅದನ್ನು ಅರ್ಥ ಮಾಡಿಕೊಂಡು ಏನು ಕೇಳಿದ್ರು ಕೂಡ ವಿತ್ ಪೇಜ್ ನಂಬರ್ ಹೇಳೋ ಹಾಗೆ. ಮ್ಯಾಥಮೆಟಿಕ್ಸ್ ಒಳಗಡೆಗೆ ನಾನು ಸಪೋಸ್ ಎಕ್ಸಸೈಸ್ 13 ಅದರಲ್ಲಿ ಸೆಕೆಂಡ್ ಮೇನು 3rd ಕ್ವೆಶನ್ ಅಂತ ಹೇಳಿದರೂ ಸಾಕು. ಕ್ವೆಶನ್ ಏನು, ಅದು ಆನ್ಸರ್ ಮಾಡೋದು ಹೇಗೆ, ಅದಕ್ಕೆ ಆನ್ಸರ್ ಏನು ಅನ್ನೋದು ಕೂಡ ಹೇಳೋಷ್ಟು ಮಟ್ಟಿಗೆ ಬ್ರೈನು ಡೆವಲಪ್ ಆಗುವಂಥ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದು. ಸೊ ಈ ವರ್ಷ ಇದೆ ಏಪ್ರಿಲ್ 19ಕ್ಕೆ ನಡೀತಾ ಇದೆ. ಸೊ 6ನೇ ಕ್ಲಾಸ್ ಮೇಲ್ಪಟ್ಟಿರೋದ್ರಿಂದ ಇಲ್ಲಿರ್ತಕ್ಕಂಥ ಭಾಳಷ್ಟು ಪೇರೆಂಟ್ಸಿಗೆ ಇದು ಅನ್ವಯ ಆಗಲ್ಲ ಸದ್ಯಕ್ಕೆ. ನಿಮ್ಮಲ್ಲಿ ಯಾರಾದರೂ ಅದಕ್ಕೆ ಜಾಯಿನ್ ಆಗಬೇಕು ಅಂತ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಮ್ಯಾಮ್. ಚಾನ್ಸ್ ಗುರುಕುಲಂನ ವತಿಯಿಂದ ಸನ್ಮಾನವನ್ನು ಮಾಡಿ ಗೌರವಿಸಬೇಕಾಗಿ ವಿನಂತಿ. ಜಯಂತ್ DS ಇವರ ಬಗ್ಗೆ ಹೇಳಬೇಕು ಅಂದರೆ ಹಿ ಈಸ್ ಅ ಡೈರೆಕ್ಟರ್ ಶ್ರೀ ಸಿದ್ಧಗಂಗಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಹಾಗೆ ಸೂಪರ್ ಬ್ರೈನ್ ಪ್ರೋಗ್ರಾಮ್ ಎಸ್ಪೆಷಲಿ ಸರ್ ಹೇಳಿದ ಹಾಗೆ 6ನೇ ಕ್ಲಾಸ್ ಮೇಲ್ಪಟ್ಟ ವಿದ್ಯಾರ್ಥಿಗಳ ಬ್ರೈನ್ನ ಡೆವಲಪ್ಮೆಂಟ್ಗೆ ಶ್ರಮಿಸಿರ್ತಕ್ಕಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರಿಗೆ ಸನ್ಮಾನವನ್ನು ಮಾಡಿ ಗೌರವಿಸಲಾಗ್ತಾ ಇದೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ನೀಡುವುದರ ಮೂಲಕ ಅವರಿಗೂ ಧನ್ಯವಾದವನ್ನು ಸಮರ್ಪಿಸಬೇಕಾಗಿ ತಿಳಿಸಿದ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀವಿ. ನಮ್ಮ ಈ ಲಿಟಲ್ ಚಾಂಪ್ಸ್ ಗುರುಕುಲಂನ ಫೌಂಡರ್ ಹಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂತಹ ಶ್ರೀಯುತ ಪೃಥ್ವಿರಾಜ್ ಬಾದಾಮಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಲಿಟಲ್ ಚಾಂಪ್ಸ್ ಗುರುಕುಲಂ ಸಂಸ್ಥೆಯ ಪೋಷಕರೇ, ನಮ್ಮ ದೇಶದ ಭಾವಿ ನಾಯಕರುಗಳೇ, ಸೈನಿಕರೇ, ಫಿಲ್ಮ್ ಆ್ಯಕ್ಟರ್ಗಳೇ, ಮಹಾನ್ ವ್ಯಕ್ತಿಗಳೇ, ಸೈಂಟಿಸ್ಟ್ಗಳು, ಮ್ಯಾಥಮೆಟಿಷಿಯನ್ಸ್, ಇವರೆಲ್ಲರೂ ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲಿರ್ತಕ್ಕಂಥ ಎಲ್ಲ ಡಿಗ್ನಿಟರೀಸ್, ಇವತ್ತು ನಾನು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿಂತ ಮುಂಚೆ ನಮ್ಮ ಗೆಸ್ಟ್ಗಳ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ 3 ಜನ ಗೆಸ್ಟ್ಗಳು ನನಗೆ ಆತ್ಮೀಯರು ಹೌದು. ಅದರಲ್ಲಿ 2 ಎಸ್ಪೆಷಲಿ ಸಂತೋಷ್ ಕುಮಾರ್ ಮತ್ತು ಡಾಕ್ಟರ್ ಜಯಂತ್ DS ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಅದ್ಭುತವಾದ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಅವರಿಬ್ಬರು. ನಮ್ಮ ಪ್ರಿನ್ಸಿಪಲ್ ಮೇಡಮು ಈ ಸರಿ ಫಂಕ್ಷನಿಗೆ ಗೆಸ್ಟ್ ಯಾರನ್ನು ಕರೆಸ್ಬೇಕು ಅಂತ ಹೇಳ್ತಾ ಇದ್ದಾಗ ಸಜೆಷನ್ ನೀವು ಮಾಡಿ ಅಂತ ಹೇಳಿದರು. ಯಾಕೆಂತಂದರೆ ಅವ್ರ ಜೊತೆಗೆ ಪರ್ಸ್ನಲಿ ಪ್ರತಿ ಸರಿ ನಾನು ಇಂಟ್ರಾಕ್ಷನ್ ಮಾಡ್ತಾ ಇರಬೇಕಾದ್ರೆ ಪ್ರತಿದಿನ ನಾವು ಅವ್ರ ಜೊತೆಗೆ ಏನು ನೀವು ಹೇಗಿದ್ದೀರ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅವ್ರು ಕೇಳ್ತಾ ಇದ್ದಿದ್ದು ನಮ್ಮ ಭವಿಷ್ಯದ ಮಕ್ಕಳು ಹೇಗಿರಬೇಕು ಅನ್ನೋದ್ರ ಬಗ್ಗೆನೇ ಅವರಿಬ್ಬರದ್ದು ಕಾಳಜಿ. ಯಾವಾಗಲೂ ಕೂಡ ಪ್ರತಿದಿನ ನಿರಂತರ ಅವ್ರ ಮನೆಗೆ ಹೋದರೂ ಕೂಡ ಅವ್ರ ಮನೆಯವ್ರ ಜೊತೆಗಾಗಲಿ ಅಥವಾ ಯಾರೇ ಸಿಕ್ಕರೂ ಕೂಡ ಅವ್ರ ಜೊತೆ ಮಾತಾಡ್ತಾ ಇರೋದು ನಮ್ಮ ದೇಶದ ಭವಿಷ್ಯ ಹೇಗಿರಬೇಕು, ಆ ದೇಶದ ಭವಿಷ್ಯಕ್ಕೆ ನಮ್ಮ ಮಕ್ಕಳನ್ನು ಹೇಗೆ ರೆಡಿ ಮಾಡಿಕೊಡ್ಬೇಕು, ಆ ಥರ ಕಾಳಜಿ ಇಟ್ಕೊಂಡು ಪ್ರತಿನಿತ್ಯ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಈ 2 ವ್ಯಕ್ತಿಗಳು.
ಎಸ್ಪೆಷಲಿ ಡಾಕ್ಟರ್ ಜಯಂತ್ DS ಮತ್ತು ಸಂತೋಷ್ ಕುಮಾರ್. ಜಯಂತ್ ಅಂತೂ ಇನ್ನೂ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಸೂಪರ್ ಬ್ರೈನ್ ಅಂತ ಪ್ರೋಗ್ರಾಮಲ್ಲಿ ಇಟ್ ಈಸ್ ವಂಡರ್ಫುಲ್ ಪ್ರೋಗ್ರಾಮ್. ಆ ಮಕ್ಕಳು ಅದರ ಪ್ರೋಗ್ರಾಮಲ್ಲಿ ಸರ್ ನಿಮ್ಮದೊಂದು ಸಣ್ಣದು ಪ್ರೋಗ್ರಾಮು ನಾವು ನಮ್ಮ ಶಾಲೆಯಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದೀವಿ ಚಿಕ್ಕದಾಗಿ. ಸೊ ಯಾಕಂತಂದರೆ ಭವಿಷ್ಯದಲ್ಲಿ ಅವ್ರು ಬಂದಾಗ ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದ್ರ ಜೊತೆಗೆ ಸೇವೆ ಅನ್ನೋದನ್ನು ನಾನು ನೋಡಿ ಕಲ್ತಿದ್ದು ಅನಿಲ್ ಬಾರಂಗಳಿಂದ. 107 ಬಾರಿ ರಕ್ತವನ್ನು ದಾನ ಮಾಡಿದ್ದಾರೆ. 107 ಟೈಮ್ಸ್. ಇವ್ರ ಅಣ್ಣ ಚೈತನ್ಯ ಬಾರಂಗಳ್ ನಮಗೆ ಇನ್ಸ್ಪೈರ್ ಮಾಡಿದಂಥ ವ್ಯಕ್ತಿ ಅವರು. ರಕ್ತದಾನ ಅಂತಂದ್ರೆ ಏನು ಅಂತ ಇವತ್ತು ದಾವಣಗೆರೆಯಲ್ಲಿ ಯಾರಿಗಾದ್ರೂ ರಕ್ತ ಬೇಕು ಅಂತಂದರೆ ಫಸ್ಟ್ ನೆನೆಸ್ಪಾಗೋದೇ ಅನಿಲ್ ಬಾರಂಗಳ್. ಹಗಲಿರಲಿ ರಾತ್ರಿ ಇರಲಿ ಆ ವ್ಯಕ್ತಿ ಹೇಗೆ ಅಂತಂದರೆ ಹೆಂಗೋ ಗೊತ್ತಿಲ್ಲ ಆ ರಕ್ತನ ತಗೊಂಬಂದು ಅವ್ರಿಗೆ ಮುಟ್ಟಿಸ್ತಾರೆ. ಸೇವೆ ಅನ್ನೋದನ್ನು ಕಲ್ತಿದ್ದು ನಾನು ಅವರಿಂದ ಮತ್ತು ಅವರ ಅಣ್ಣನಿಂದ. ಯಾಕೆ ಅಂತಂದರೆ ಇವತ್ತು ಸೇವೆ ಮಾಡೋದು ಅಷ್ಟು ಸುಲಭ ಇಲ್ಲ. ಇಟ್ ಕಾಸ್ಟ್ ಎವ್ರಿಥಿಂಗ್. ನಿಮ್ಮ ಟೈಮ್, ಮನಿ ಆ್ಯಂಡ್ ಎನರ್ಜಿ ಮೂರನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಈ ಅತಿಥಿಗಳ ಬಗ್ಗೆ ಈ ಗುಣಗಳನ್ನು ನಮ್ಮ ಮಕ್ಕಳಲ್ಲಿ ಅಳವಡಿಸ್ಕೊಂಡ್ರೆ ಹೇಗಿರುತ್ತೆ? ನಮ್ಮ ಶಾಲೆಯ ಮಕ್ಕಳಲ್ಲಿ, ನಮ್ಮ ಮಕ್ಕಳಲ್ಲಿ. ಯಾಕೆ ಇದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಶಾಲೆಯಲ್ಲಿ ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಪೇರೆಂಟ್ಸು ಕೂಡ ಅದ್ಭುತವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಎಲ್ಲ ಪೇರೆಂಟ್ಸಿಗೂ ಕೂಡ. ಯಾಕೆಂತಂದರೆ ನಿಮ್ಮ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ದೇ ಆರ್ ಎಂಟರಿಂಗ್ ಟು AI ಮೋಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೋಡಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅವರು. ನಮಗೆ ಗೊತ್ತಿಲ್ಲ ಇನ್ನು 5 ವರ್ಷಕ್ಕೆ. ಜಯಂತ್ ಸರ್ ಮತ್ತು ಸಂತೋಷ್ ಅವ್ರು ಹೇಳ್ತಾಯಿದ್ರು ಇನ್ನು 5 ವರ್ಷಕ್ಕೆ ಜಗತ್ತು ಹೇಗಿರುತ್ತೆ ಅಂತ ಗೊತ್ತಿಲ್ಲ ನಮಗೆ. ಬಟ್ ಅದಕ್ಕೆ ನಾವು ಪ್ರಿಪೇರ್ ಇರಬೇಕಲ್ಲ. ಆ ಪ್ರಿಪ್ರೇಷನನ್ನು ನಾವು ಈ ವರ್ಷದಿಂದ AI ಟೆಕ್ನಾಲಜಿ ಥ್ರೂ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀವಿ 26-27ಗೆ. ಅದು ಕೂಡ ನಮ್ಮ ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಆಗ್ತಾಯಿದೆ. ಜೊತೆಗೆ ವಿಜಯ್ ಸರ್ ಇದ್ದಾರಲ್ಲ, ಇವರೊಂದು ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿದ್ದಾರೆ, ಮನ್ವಂತರ ಅಂತ ಹೇಳಿ. ಮೊಟ್ಟೆಯಿಂದ ಚಿಟ್ಟೆಗೆ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾರಿಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ವೋ ನನ್ನ ಹತ್ರ ಕರ್ಕೊಂಬನ್ನಿ, ನಾನು ಅವ್ರನ್ನ ರೆಡಿ ಮಾಡಿಕೊಡ್ತೀನಿ ಅಂತೇಳಿ. ಇವತ್ತು ಸುಮಾರು ಕಳೆದ 5 ವರ್ಷದಲ್ಲಿ 3000ಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಆ ರೀತಿ ತಯಾರು ಮಾಡಿದ್ದಾರೆ. ಶಾಲೆಗಳಲ್ಲಿ ಸುಮ್ಮನೆ ಹಾಗೆ ಪಾಸ್ ಅಂತ ಮುಂದೆ ಕಳಿಸ್ಬಿಡ್ತಾರೆ. 9ನೇ ಕ್ಲಾಸಲ್ಲೋ 10ನೇ ಕ್ಲಾಸಲ್ಲೋ ಆ ಪೇರೆಂಟ್ಸು ಆ ಮಕ್ಕಳದು ಭವಿಷ್ಯ ಅಯೋಮಯ. ಅಂಥ ಮಕ್ಕಳನ್ನ ಹಿಡಿದು ಅವ್ರು ರೆಡಿ ಮಾಡ್ತಾ ಇದ್ದಾರೆ. ಅದ್ಭುತವಾದ ಕಾರ್ಯಕ್ರಮ. ಋಷಿ ಪ್ರಭಾಕರ್ ಗುರೂಜಿ ಅವರ ನಿಜವಾದ ಸೇವೆ ಅಂಥೇಳಿ ಮಾಡ್ತಾ ಇರೋರು ಮೋಸ್ಟ್ಲಿ ನನಗನ್ಸಿರೋ ಮಟ್ಟಿಗೆ ಅವರೊಬ್ಬರೇ. ಯಾಕೆಂತಂದ್ರೆ ಋಷಿ ಪ್ರಭಾಕರ್ ಗುರೂಜಿ ಅವರು ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದು, ಈ ಕ್ಷೇತ್ರದಲ್ಲಿ ನೀವು ನಿಮ್ಮ ದೇಶಕ್ಕೆ ಸರ್ವಿಸ್ ಮಾಡಿ ಅಂಥೇಳಿ. ಆ ಕ್ಷೇತ್ರದಲ್ಲಿ ನಾನೊಂದು ಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಅವರೊಂದು ಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನೀವು ಇಷ್ಟೆಲ್ಲರ ಜೊತೆಗೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗತ್ತೆ ನಮ್ಮ ದೇಶದ ಭವಿಷ್ಯವನ್ನು ಉಜ್ವಲ ಮಾಡಲಿಕ್ಕೆ. ಯಾಕೆಂತಂದ್ರೆ ಮಕ್ಕಳು ನೀವು ನಮ್ಮ ಜೊತೆ ಕೊಟ್ಟಿದ್ದು ನಮ್ಮ ಹತ್ರ ಸಿಗೋದೇ 4-4.25 ಗಂಟೆ ಮಾತ್ರ ಅವ್ರು ನಮ್ಮ ಹತ್ರ ಇರ್ತಾರವ್ರು, ಅದಕ್ಕಿಂತ ಜಾಸ್ತಿ ಇರೋಲ್ಲ. ಈ ಮಕ್ಕಳಲ್ಲಿ ಅಕ್ಷರದ ಜೊತೆಗೆ ಸಂಸ್ಕಾರ ಕೂಡ ಕಲಿಸ್ಬೇಕಾದ ಜವಾಬ್ದಾರಿ ಶಾಲೆಯ ಜೊತೆಗೆ ಪೇರೆಂಟ್ಸ್ದು ಕೂಡ ಇರುತ್ತೆ. ಈ ಸಂಸ್ಕಾರವನ್ನು ಬಿತ್ತುತ್ತಾ ನಮ್ಮ ದೇಶವನ್ನು ಮಹಾನ್ ಮಾಡುವಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಹಾಗೆ ನಮ್ಮ ಈ ಲಿಟಲ್ ಚಾಂಪ್ಸ್ ಗುರುಕುಲಂನ ಫೌಂಡರ್, ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ಶ್ರೀಯುತ ವಿಜಯ್ ಕುಮಾರ್ ಅಂಗಡಿಯವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ ಸರ್. ವಂದನೆಗಳೇ, ಶ್ರದ್ಧೆಯ ತಂದೆ ತಾಯಿಗಳೇ, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಭಾವಿ ಪುಟಾಣಿಗಳೇ. ಸೊ ಇವತ್ತಿನ ದಿವಸ ಲಿಟಲ್ ಚಾಂಪ್ಸ್ ಗುರುಕುಲಂನಲ್ಲಿ ಮಕ್ಕಳ ಸಂಭ್ರಮ. ಈ ವರ್ಷ ಮಕ್ಕಳು ಜೂನ್ 1ನೇ ತಾರೀಕಿಗೆ ಬಂದವರು ಲಾಸ್ಟ್ ಇಯರ್. ಸೊ ಅಪ್ ಟು ಇಲ್ಲಿ ತನಕ ಮಾರ್ಚ್ 30ರ ತನಕ ಅಕಾಡೆಮಿಕ್ ಇಯರ್ ಇರುತ್ತೆ. ಸಂಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಪರ್ಫಾರ್ಮೆನ್ಸನ್ನು ಸ್ಟೇಜ್ ಮೇಲೆ, ಕ್ಲಾಸ್ ರೂಮ್ನಲ್ಲಿ, ಟೀಚರ್ ಜೊತೆ, ಮನೆಯಲ್ಲಿ, ಸಂಬಂಧಿಕರ ಹತ್ರ ಎಲ್ಲ ತೋರಿಸಿರ್ತಾರೆ. ಸೊ ಇವತ್ತಿನ ದಿವಸ ವೇದಿಕೆ ಮೇಲೆ ಅವರ ಒಂದು ಏನು ಸಾಧನೆ ಇದೆ ಅದನ್ನು ಅನಾವರಣ ಮಾಡಲಿಕ್ಕಂತಹ ಸಂದರ್ಭವನ್ನು ಸಂಭ್ರಮ ಅಂತೇಳಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ವೀಕ್ಷಕರಾಗಿ ಮತ್ತು ಸಾಕ್ಷಿಗಳಾಗಿ ನಾವು ನಿಂತ್ಕೊಂಡಿದ್ದೀವಿ. ಸೊ ಇವತ್ತು ಪ್ರಭು ಶ್ರೀರಾಮಚಂದ್ರ ಅವರ ಜನ್ಮದಿನ, ಶ್ರೀರಾಮನವಮಿ, ರಾಮನವಮಿ ದಿವಸ ಈ ಕಾರ್ಯಕ್ರಮ ಶುಭ ಗಳಿಗೆಯಲ್ಲಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ.
ಎಲ್ಲರೂ ಕೂಡ ಆದರ್ಶ ಪುರುಷ, ಮರ್ಯಾದಾ ಪುರುಷ, ಶ್ರೀರಾಮನ ಎಲ್ಲ ಸಕಲ ಸದ್ಗುಣಗಳೂ ಕೂಡ ನಿಮ್ಮ ಮಕ್ಕಳಿಗೆ ಲಭಿಸಲಿ ಅಂತ ಹೇಳಿ ನಾನು ನಿಮ್ಮ ಮಕ್ಕಳಿಗೆ ಶುಭ ಕೋರ್ತೀನಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಪುಟಾಣಿ ಬಾಲರಾಮಗಳು ಕೂಡ ಮುಂದೆ ಏನು ಜಗತ್ತು ಇವತ್ತು ಸಾವಿರಾರು ವರ್ಷದಿಂದ ಶ್ರೀರಾಮನ್ನ ಆಧರಿಸ್ತಾ ಇದೆಯಲ್ಲ, ಅದೇ ಥರ ನಿಮ್ಮ ಮಕ್ಕಳು ಶ್ರೀರಾಮನ ತತ್ವ ಆದರ್ಶಗಳನ್ನ ಅಳವಡಿಸ್ಕೊಂಡು ಆ ಮಟ್ಟಕ್ಕೆ ಉತ್ತಮವಾಗಿ ಏರಲಿ ಅಂತೇಳಿ ನಾನು ಬಯಸ್ತೀನಿ. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಹಿರಿಯರು ನಾವು ವೇದಿಕೆಯಲ್ಲಿ ಈಗ ಯಾರಾದ್ರೂ ಗೆಸ್ಟ್ ಕರೆಸ್ಬೇಕಾದ್ರೆ ಭಾಳ ಯೋಚನೆ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಅನಿಸುತ್ತೆ ಡಿ ಸಿ ಅವ್ರನ್ನ ಕರಿಬೇಕು, ಎಸ್ ಪಿ ಸರ್ನ ಕರಿಬೇಕು, ಬೇರೆ ಬೇರೆ ಯಾರನ್ನೋ ಕರಿಬೇಕು, ಪೊಲಿಟಿಕಲ್ ಲೀಡರ್ನ ಕರಿಬೇಕು ಅಂತ ಅನಿಸುತ್ತೆ. ಬಟ್ ಏನಂದರೆ ವೇದಿಕೆ ಮೇಲೆ ಗೆಸ್ಟನ್ನು ಕರೆಯೋದು ದೊಡ್ಡ ವಿಷಯ ಅಲ್ಲ, ಕರೆದಾಗ ಅವ್ರನ್ನ ನಾವು ಹೇಗೆ ನಡೆಸ್ಕೊಳ್ತೀವಿ, ಅವರ ಸಮಯಕ್ಕೆ ನಾವು ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತೀವಿ, ಅವರ ಬ್ಯುಸಿ ಶೆಡ್ಯೂಲ್ನ ನಾವು ಹೇಗೆ ಸದುಪಯೋಗ ಪಡ್ಕೊಳ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿ. ಯಾಕಂದರೆ ಸಾವಿರಾರು ಕಾರ್ಯಕ್ರಮಗಳಿಗೆ ಅವ್ರು ಕಮಿಟ್ ಆಗಿರ್ತಾರೆ, ಬೇರೆ ಬೇರೆ ಶೆಡ್ಯೂಲ್, ಕಂಪ್ಲೀಟ್ಲಿ ಟೈಟ್ ಶೆಡ್ಯೂಲ್ ಇರುತ್ತೆ. ಬಟ್ ನಮ್ಮ ಜೊತೆಗೆ ಅವರು 2 ತಾಸು 1 ತಾಸು, ಬಟ್ ನಾವು ಆಯ್ಕೆ ಮಾಡಬೇಕಾದ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿರಬೇಕು, ಒಂದಿಷ್ಟು ಫ್ಲೆಕ್ಸಿಬಲ್ ಇರಬೇಕು ನಮ್ಮ ಜೊತೆಗೆ ಅವರು. ಯಾಕಂದರೆ ಇಲ್ಲಿ ನಾವು ನೋಡಿದ್ವಿ ಕಾನ್ವಿಕೇಶನ್ ಮಾಡ್ಬೇಕಾದ್ರೆ ಸುಮಾರು ಒಂದು 8-10 ನಿಮಿಷ ಟೈಮ್ ಬೇಕಾಗುತ್ತೆ ಫೋಟೋಗ್ರಫಿ ಅದಕ್ಕೆ. ಸೊ ಹಾಗಾಗಿ ಎಲ್ಲದನ್ನು ಕೂಡ ನಿಭಾಯಿಸ್ಕೊಂಡು ನಮ್ಮ ತೊಂದರೆನ ಸಹಿಸ್ಕೊಂಡು ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಕೆಲವು ಗಣ್ಯ ವ್ಯಕ್ತಿಗಳನ್ನ ಆಹ್ವಾನಿಸಿರ್ತೀವಿ. ಅಂಥ ಗಣ್ಯ ವ್ಯಕ್ತಿಗಳನ್ನ ಈಗ ಆಲ್ರೆಡಿ ಪುತ್ತೂರಾಜ್ ಸರ್ ಡೀಟೇಲಾಗಿ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ನಾವು ಹೇಳಿದ್ದೀವಿ ಅಂತೆ. ಸೊ ಈಗ ನಂದೊಂದು ಸಣ್ಣ ಮನವಿ, ಸೊ ದಯಮಾಡಿ ನನ್ನ ಮನವಿಗೆ ನೀವೆಲ್ಲರೂ ಕೂಡ ಪುರಸ್ಕರಿಸ್ತೀರಿ ಅಂತ ಅಂದ್ಕೊಳ್ತೀನಿ. ಸೊ ಭಾಳ ಹೊತ್ತಿನಿಂದ ಕಳೆದ 2.5 ಗಂಟೆಯಿಂದ ನೀವು ಒಂದೇ ಸಮನೆ ಕೂತ್ಕೊಂಡ್ಬಿಟ್ಟಿದ್ದೀರಿ. ಓಕೆ, ಸೊ ದಯಮಾಡಿ 1 ಸೆಕೆಂಡ್ ಪ್ರತಿಯೊಬ್ಬರು ಎದ್ದು ನಿಂತ್ಕೊಳ್ಳಿ. ದಯಮಾಡಿ ಪ್ರತಿಯೊಬ್ಬರು ಎದ್ದು ನಿಂತ್ಕೋಬೇಕು, ಪ್ರತಿಯೊಬ್ಬರು. ಎಲ್ಲರೂ ಎದ್ದು ನಿಂತ್ಕೊಂಡು, ಇಲ್ಲಿ ಗಣ್ಯ ವ್ಯಕ್ತಿಗಳಿದ್ದಾರೆ, ಸುಮಾರು 60 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ್ದಾರೆ. ಅವರಿಗೆ ಮನೆ ಯಾವುದು, ಸ್ಕೂಲ್ ಯಾವುದು ಅಂತೇಳಿ ಗೊತ್ತಿಲ್ಲ, ಅರ್ಥ ಆಯ್ತಾ? ನಾವೆಲ್ಲ ಒಂದು 15 ವರ್ಷಕ್ಕೆ ಸ್ಕೂಲಿಂದ ಹೊರಗೆ ಬಂದುಬಿಡ್ತೀವಿ, 20 ವರ್ಷ ಸ್ಕೂಲಿಂದ ಹೊರಗೆ ಬಂದುಬಿಡ್ತೀವಿ. 50-60 ವರ್ಷದಿಂದನೂ ಕೂಡ ಅವ್ರಿಗಾಗಿಲ್ಲ. ಬಟ್ ಇವ್ರ ತಂದೆ ತಾಯಿಗಳು ಕೂಡ ಅವ್ರನ್ನ ಆ ಪರಿಸರದಲ್ಲೇ ಸ್ಕೂಲ್ ಯಾವುದು, ಮನೆ ಯಾವುದು ಡಿಫ್ರೆನ್ಸೇ ಗೊತ್ತಿಲ್ಲ. ಸೊ ಆ ರೀತಿ 60 ವರ್ಷದ ಸಾಧನೆ ಮಾಡಿರ್ತಕ್ಕಂಥ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಹಾಗೂ ನವೋದಯ ವಿದ್ಯಾಸಂಸ್ಥೆ ಎಜುಕೇಷನ್ ಅಂತ ಹೇಳಾಗಿದೆ. ಸೊ ಅಂಥ ಮಹಾನ್ ಗಣನೀಯ ಗಣ್ಯ ವ್ಯಕ್ತಿಗಳಿದ್ದಾರೆ. ಅವ್ರ ಶಾಲೆಯಲ್ಲಿ ಓದಿರ್ತಕ್ಕಂಥ ಸುಮಾರು ಜನ ಡಾಕ್ಟರ್ ಆಗಿದ್ದಾರೆ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ IPS ಮಾಡಿದ್ದಾರೆ, ಸೊ DC ಗಳಾಗಿದ್ದಾರೆ, UPSC ಕ್ಲಿಯರ್ ಮಾಡಿದ್ದಾರೆ, ದೊಡ್ಡ ಉನ್ನತಿನ ಅಲಂಕಾರ ಮಾಡಿದ್ದಾರೆ ಹುದ್ದೆಗಳನ್ನ. ಅಂಥ ಮಹಾನ್ ವ್ಯಕ್ತಿಗಳು, ಜೊತೆಗೆ ಅನಿಲ್ ಬಾರಂಗಳಂಥ ಸಮಾಜ ಸೇವೆ ನಾವು ವರ್ಣಿಸಲಿಕ್ಕೆ ಅಸಾಧ್ಯ. ಅಂಥ ಮಹಾನ್ ವ್ಯಕ್ತಿಗಳಿದ್ದಾರೆ. ಆ ಮಹಾನ್ ವ್ಯಕ್ತಿಗಳಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರ ಒಂದು ಏನು ಆದರ್ಶ ತತ್ವ ಸಿದ್ಧಾಂತಗಳು ನಮ್ಮ ಮಕ್ಕಳಿಗೆ ಬರಲಿ. ಅವ್ರ ಥರನೇ ನಮ್ಮ ಮಕ್ಕಳು ಒಂದ್ಸಲ ವೇದಿಕೆ ಮೇಲೆ ಕೂತ್ಕೊಂಡು ನಾವೆಲ್ಲರೂ ಕೂತ್ಕೊಂಡು ಇಷ್ಟೇ ಜೋರಾಗಿ ಚಪ್ಪಾಳೆ ತಟ್ಟುವಂಥ ಈ ಒಂದು ಶ್ರೀರಾಮ ನವಮಿ ದಿವಸ ಒಂದು ಶುಭ ಗಳಿಗೆಯಲ್ಲಿ ಆಗಲಿ ಅಂತೇಳಿ ನಾವೆಲ್ಲರೂ ಸಂಕಲ್ಪ ಮಾಡ್ತಾ ಜೋರಾಗಿ ಚಪ್ಪಾಳೆ ತಟ್ಟೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ನಮ್ಮದೊಂದು ಮನ್ವಂತರ ಅಂತೇಳಿ ಇನ್ನೊಂದು ಸಂಸ್ಥೆ ಲಿಟ್ಸಮ್ ಜೊತೆಗೆ. ಸೊ ಮನ್ವಂತರ ಸಂಸ್ಥೆನ ಹೇಳಿದ್ರು ಅವ್ರು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ ಅಂದರೆ, ಕಲಿಕೆಯಲ್ಲಿ ಹಿಂದೆ ಉಳಿದಿರ್ತಕ್ಕಂಥ ಮಕ್ಕಳನ್ನು ನಾವು ಅಲ್ಲಿ ರೆಡಿ ಮಾಡ್ತೀವಿ. ವಿವಿಧ ಶಾಲೆಗಳಿಂದ ಬರ್ತಾರೆ, ವಿವಿಧ ರಾಜ್ಯಗಳಿಂದ ಬರ್ತಾರೆ, ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ. ಬೇರೆ ಈ ಸಲ ತಮಿಳುನಾಡು ಇದರಿಂದ ಹೈದರಾಬಾದ್ನಿಂದ ಬರ್ತಾ ಇದ್ದಾರೆ. ಸೊ ಆ ಥರ ಮಕ್ಕಳುಗಳು ನಮ್ಮಲ್ಲಿ ಬರ್ತಾರೆ. ಯಾರು ಓದೋಕ್ಕೆ ಬರೆಯೋಕ್ಕೆ ಬರಲ್ಲ, ಅಪ್ಪ ಅಮ್ಮ ಹೆಸರು ಬರೆಯೋಕ್ಕೆ ಬರಲ್ಲ, 10ನೇ ಕ್ಲಾಸ್ ಇರ್ತಾರೆ, ಬರೆಯೋಕ್ಕೆ ಬರಲ್ಲ, ಅಂಥ ಮಕ್ಕಳನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ಆದರೆ ನಾನು ಒಂದು ವ್ರತ ಮಾಡ್ತಾ ಇದ್ದೀನಿ, ಯಾವತ್ತು ನಮ್ಮ ಲಿಟ್ಲ್ ಚಾಂಪ್ಸ್ ಮಗು ಬಂದು ನನಗೆ ಓದಕ್ಕೆ ಬರೆಯೋಕ್ಕೆ ಬರ್ತಾ ಇಲ್ಲ ಸರ್ ಅಂತ ಹೇಳಿ ಯಾವತ್ತು ಬಂದು ನನ್ನ ಮುಂದೆ ಕೌನ್ಸಿಲಿಂಗ್ಗೆ ಕೂತ್ಕೊಳ್ಳುತ್ತೋ ಅವತ್ತೇ ಈ ವೃತ್ತಿಯಿಂದ ನಾನು ನಿವೃತ್ತಿ ಆಗಬೇಕು ಅಂತೇಳಿ ನಾನು ಸಂಕಲ್ಪ ಮಾಡಿದ್ದೀನಿ. ಸೊ ಹಾಗಾಗಿ ಯಾಕೆ ಅಷ್ಟು ವಿಶ್ವಾಸದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಲಿಟ್ಲ್ ಚಾಂಪ್ಸ್ ಗುರುಕುಲಂ ಇಟ್ಸ್ ದ ಬೆಸ್ಟ್ ಫೌಂಡೇಶನನ್ನು ಕೊಡುವಂಥ ಸೆಂಟ್ರ್. ಮಕ್ಕಳಿಗೆ ಬೆಸ್ಟ್ ಫೌಂಡೇಶನ್ ಯಾವಾಗ ನಾವು ಸಿಗುತ್ತೋ ನರ್ಸರಿ LKG UKGಲಿ, ಸೊ ಡೆಫಿನೆಟ್ಲಿ ಅವರು ಸ್ಕೂಲಿಗೆ ಯಾವತ್ತೂ ಕೂಡ ಯಾವುದೇ ಶಾಲೆಗೆ ಹೋದರೂ ಕೂಡ ಅವರು ಟಾಪರ್ ಆಗಿದ್ದಾರೆ. ನಮಗೆ ಬಹಳ ಖುಷಿ ಆಗುತ್ತೆ. ಎಷ್ಟೋ ಶಾಲೆಗಳಲ್ಲಿ ಹೋದಾಗ ಸರ್ ನಮ್ಮ ಮಗು ಅಲ್ಲಿ ಸ್ಕೂಲಲ್ಲಿ ಟಾಪರ್ ಇದ್ದಾನೆ ಅಂತ. ಸೊ ಹಾಗಾಗಿ ಈಗ ನಿಮ್ಮಲ್ಲಿರ್ತಕ್ಕಂಥ ಮಕ್ಕಳು, ಈಗ UKG ಔಟ್ಪುಟ್ ಆಗಿರ್ತಕ್ಕಂಥ ಮಕ್ಕಳು ಕೂಡ ಸ್ಕೂಲ್ನಲ್ಲಿ ಯಾವುದೇ ಶಾಲೆಗೆ ಹೋದರೂ ಕೂಡ ಅವರು ಬೆಸ್ಟ್ ಟಾಪರ್ ಆಗಿ ಹೊರಹೊಮ್ಮಲಿ. ಮುಂದೆ UPSC ಮತ್ತು NEET JEE ಇದರಲ್ಲಿ ನಿಮ್ಮ ಮಕ್ಕಳ ಫೋಟೋಗಳು ರಾರಾಜಿಸಲಿ, ಫ್ಲೆಕ್ಸು ಎಲ್ಲ ನ್ಯೂಸ್ ಪೇಪರ್ಗಳು ರಾರಾಜಿಸಲಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.
ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಈ ಕಾರ್ಯಕ್ರಮದ ಪರವಾಗಿ ಲಿಟಲ್ ಚಾಂಪ್ಸ್ ಗುರುಕುಲಂನ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದವನ್ನು ತಿಳಿಸ್ತಾ, ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ಇವತ್ತಿನ ಈ ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ವೇದಿಕೆ ಕಾರ್ಯಕ್ರಮ ಮುಗೀತು. ಪೋಷಕರು ಎಲ್ಲರೂ ಉತ್ಸುಕತೆಯಿಂದ ಕಾಯ್ತಿರುವಂತಹ ನಿಮ್ಮ ಮಕ್ಕಳ ಪ್ರತಿಭೆ ಅಂದರೆ ಬ್ಯೂಟಿಫುಲ್ ಆಗಿರೋ ಪರ್ಫಾರ್ಮೆನ್ಸ್ ಈಗ ಈ ಸ್ಟೇಜ್ ಮೇಲೆ ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಕೂಡ ಶಾಂತಚಿತ್ತರಾಗಿ ಸಹಕರಿಸಬೇಕು. ಹಾಗೆ ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಮೊದಲನೇ ಸಾಲಲ್ಲಿ ಕೂತ್ಕೊಂಡು ನಮ್ಮ ಈ ಪುಟಾಣಿಗಳ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ಗಳನ್ನು ವೀಕ್ಷಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಈ ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು ಕೂಡ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಒಬ್ಬರು ಪೇರೆಂಟ್ಸ್ ಆಗಿರ್ತಕ್ಕಂತಹ ಡಾಕ್ಟರ್ ಜ್ಞಾನಶ್ರೀ ಸನ್ಹಿತಾ ಅವರ ತಾಯಿ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಡಾಕ್ಟರ್ ಜ್ಞಾನಶ್ರೀ ಅವರು ದಯವಿಟ್ಟು ಸ್ಟೇಜ್ ಹತ್ರ ಬರಬೇಕು. ಮೊದಲು ನಾನು ಈಗಲೇ ಹೇಳಿದ ಹಾಗೆ ಡಾಕ್ಟರ್ ಜ್ಞಾನಶ್ರೀ ಅವರು ಈ ಸ್ಕೂಲ್ ಬಗ್ಗೆ, ಅವರ ಮಗುವಿನ ಬೆಳವಣಿಗೆ ಬಗ್ಗೆ ಏನು ಹೇಳ್ತಾರೆ ಅನ್ನೋ ಕುತೂಹಲ ನಮಗೂ ಇದೆ. ಸೊ ಐ ರಿಕ್ವೆಸ್ಟ್ ಡಾಕ್ಟರ್ ಜ್ಞಾನಶ್ರೀ, ಪ್ಲೀಸ್ ನಿಮ್ಮ ಒಂದು ಒಪಿನಿಯನ್, ನಿಮ್ಮ ಮಗುವಿನ ಪ್ರೋಗ್ರೆಸ್ ಹೇಗಿದೆ, ಲಿಟಲ್ ಚಾಂಪ್ಸ್ ಗುರುಕುಲಂನಲ್ಲಿ ನಿಮ್ಮ ಮಗುವಿನ ಪರ್ಫಾರ್ಮೆನ್ಸ್ ಹೇಗಿದೆ, ಅದನ್ನು ಈ ಒಂದು ಸಂಭ್ರಮದಿಂದ ಹಂಚ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮ್ಯಾಮ್. ಸರ್ವರಿಗೂ ಸಪ್ರೇಮ ನಮಸ್ಕಾರಗಳು. ನಾನು ಡಾಕ್ಟರ್ ಜ್ಞಾನಶ್ರೀ, ಈ ಲಿಟಲ್ ಚಾಂಪ್ಸ್ ಗುರುಕುಲಂ ನರ್ಸರಿಯಲ್ಲಿ ಓದುತ್ತಿರುವಂಥ ಕುಮಾರಿ ಸಮಿತಾ ಭಿಡೆಯ ತಾಯಿಯಾಗಿ ಹಾಗೂ ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬ ಪೋಷಕರ ಪ್ರತಿನಿಧಿಯಾಗಿ ಇಲ್ಲಿ ಇವತ್ತು ನನ್ನ ಒಂದಷ್ಟು ಅನುಭವವನ್ನು, 1 ವರ್ಷ ಆಯಿತು ಮಗಳನ್ನು ಈ ಶಾಲೆಯಲ್ಲಿ ಸೇರಿಸಿ. ಸೊ ನನಗಿರುವಂಥ ಸಿಹಿ ಅನುಭವಗಳನ್ನು ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಅಗಾಧ ಆನಂದ ಆಗ್ತಾ ಇದೆ. ಪ್ರಪ್ರಥಮವಾಗಿ ಸಂಸ್ಕೃತದಲ್ಲಿ ಒಂದು ತುಂಬ ಸುಂದರವಾದ ಮಾತಿದೆ, ನ ಚೋರಹಾರ್ಯಂ ನ ರಾಜ್ಯಭಾರ್ಯಂ ನ ಭಾತೃಭಾಜ್ಯಂ ನ ಚ ಭಾರಕಾರಿ. ಈ ಸಮಾಜದಲ್ಲಿ ಯಾವ ಕಳ್ಳ ಕದಿಲಿಕ್ಕೆ ಆಗದ, ಯಾವ ರಾಜ ನಿಮ್ಮಿಂದ ಕಸಿಲಿಕ್ಕೆ ಆಗದ, ಯಾವುದೇ ಸೋದರನೊಂದಿಗೆ ಹಂಚಿಕೊಳ್ಳದೆ ಇರುವಂಥ ಯಾವುದಾದ್ರು ಒಂದು ಸಂಪತ್ತು ಅಂತ ಇದ್ದರೆ ಅದು ವಿದ್ಯೆ ಮಾತ್ರ, ಅದು ಜ್ಞಾನ ಮಾತ್ರ. ಆ ಒಂದು ವಿದ್ಯೆ ನನ್ನ ಮಗುವಿಗೆ ಎಲ್ಲಿ ಸಿಗಬಹುದು ಅನ್ನುವಂಥ ಸಂಶೋಧನೆಯಲ್ಲಿ ಇದ್ದಂಥ ನಾನು ತಾಯಿಯಾಗಿ ಹುಡುಕಿ ಬಂದದ್ದು, ಬಾಗಿಲು ತಟ್ಟಿದ್ದು ಅದು ಲಿಟಲ್ ಚಾಂಪ್ಸ್ ಗುರುಕುಲಂಗೆ. ಯಾಕಂದರೆ ತಾಯಿಯಾಗಿ, ಪೋಷಕರಾಗಿ ನಾವೆಲ್ಲರೂ ಕೂಡ ಸಾಕಷ್ಟು ರಿಸರ್ಚ್ ಮಾಡಿರ್ತೀವಿ. ಯಾಕಂದರೆ ಅದು ನಮ್ಮನೆ ಮಾಣಿಕ್ಯ ಕಣ್ರಿ, ಯಾವ ಶಾಲೆಗೆ ಹಾಕೋದು ಅಂತ. ಫಸ್ಟ್ ಮಗು ಹುಟ್ಟಿದಾಗ ಆ ಪ್ರಶ್ನೆ ಎಲ್ಲರಲ್ಲೂ ಕೂಡ ಬರುತ್ತೆ, ಒಳ್ಳೆ ಶಾಲೆಗೆ ಹಾಕಬೇಕು, ಒಳ್ಳೆ ಗುರುಗಳ ಹತ್ರ ನನ್ನ ಮಕ್ಕಳನ್ನು ಬೆಳೆಸಬೇಕು ಅಂತ. ಹಾಗಾಗಿ ಆ ಟೈಮಲ್ಲಿ ಬಾಗಿಲು ತಟ್ಟಿದಂಥ ಒಂದೇ ಒಂದು ವಿದ್ಯಾಸಂಸ್ಥೆ ಅಂತಂದರೆ ಅದು ಲಿಟಲ್ ಚಾಂಪ್ಸ್ ಗುರುಕುಲಂ. ಆ ಲಿಟಲ್ ಚಾಂಪ್ಸ್ ಗುರುಕುಲಂ 1 ವರ್ಷದಲ್ಲಿ 1 ದಿನವೂ ಕೂಡ ನನ್ನ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನನ್ನು ಅವರು ಯಾವತ್ತೂ ಕೂಡ ಕುಂದುಕೊರತೆಯನ್ನು ಯಾವುದನ್ನೂ ಕೂಡ ನೀಡಲಿಲ್ಲ. ಪ್ರತಿದಿನ ನನ್ನ ಮಗು ಹೇಗೆ ಖುಷಿಯಿಂದ ಅಮ್ಮ ನಾನು ಶಾಲೆಗೆ ಹೋಗಿ ಬರ್ತೀನಿ ಅಂತ ಹೋಗ್ತಿತ್ತು, ಅದೇ ಖುಷಿಯಿಂದ ವಾಪಸ್ ಬರ್ತಿದ್ರು. ಒಂದು ಪೋಷಕರ ಸಭೆಯಲ್ಲಿ ನನಗೆ ವಿಜಯ್ ಸರ್ ಹೇಳಿದ್ದು ನನಗೆ ನೆನಪಿದೆ, ಕೆಲವು ಮಕ್ಕಳು ಭಾನುವಾರ ಕೂಡ ನಾವು ಶಾಲೆಗೆ ಹೋಗ್ತೀವಿ ಅಂತ ಖುಷಿಯಲ್ಲಿ ಬರ್ತಾರಂತೆ. ಆ ಮಗು ನಿಮ್ಮ ಮಗು ಆಗಿದ್ದರೆ ಆ ಒಂದು ಕ್ರೆಡಿಟ್ ನಮಗೆಷ್ಟು ಸೇರಬೇಕೋ ಅಷ್ಟೇ ಕ್ರೆಡಿಟ್ ಇಲ್ಲಿ ನಿಂತಿದ್ದಾರಲ್ಲ ಈ ಗುರುವೃಂದಕ್ಕೆ ಕೂಡ ಸೇರಬೇಕು. ಹಾಗಾಗಿ ಒಂದು ಪ್ರೌಡ್ ಪೇರೆಂಟ್ ಆಗಿ ಹೇಳಬೇಕು ಅಂತಂದರೆ, ನಾನು ಮಾಡಿದಂಥ ನಿರ್ಧಾರ, ನನ್ನ ಕುಟುಂಬದ ನಿರ್ಧಾರ, ನಾವು ಈ ನನ್ನ ಮಾಣಿಕ್ಯವನ್ನು ಇಲ್ಲಿ ನಾನು ಏನು ಸೇರಿಸಿದೆ ಅದಕ್ಕೆ ಒಂದಷ್ಟು ಚಿನ್ನದ ನೀರನ್ನು ಹಾಕಿ ಮತ್ತಷ್ಟು ಮುತ್ತು ರತ್ನನ ಸೇರಿಸಿ ಒಳ್ಳೆ ಮುಕುಟಾಗಿ 1 ವರ್ಷದಲ್ಲಿ ತಯಾರು ಮಾಡಿ ಕೊಟ್ಟಿದ್ದೀರಿ. ಹ್ಯಾಟ್ಸ್ ಆಫ್ ಟು ಲಿಟಲ್ ಚಾಂಪ್ಸ್ ಗುರುಕುಲಂ. ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ಎವ್ರಿಬಡಿ, ಲೆಡ್ ಬೈ ವಿಜಯ್ ಕುಮಾರ್ ಸರ್, ಪೃಥ್ವಿರಾಜ್ ಸರ್ and the most gorgeous Chaya ma'am and everybody, every teacher
teacher who feels it's not their student, it's their own kid. So I really dedicate and my hats off to the entire team of Little Champs Gurukulam. ನಾವು ಮಾಡಿದ ನಿರ್ಧಾರಕ್ಕೆ ಸಂಪೂರ್ಣ ನ್ಯಾಯ ನೀವು ತಂದು ಕೊಟ್ಟಿದ್ದೀರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜೋರಾದ ಚಪ್ಪಾಳೆ ಬರಲಿ ಲಿಟಲ್ ಚಾಂಪ್ಸ್ ಗುರುಕುಲ ವೃಂದಕ್ಕೆ. ಧನ್ಯವಾದಗಳು. ಬಹಳಷ್ಟು ಜನ ಪೇರೆಂಟ್ಸು ಇವತ್ತು ಅವರ ರಿವ್ಯೂಸನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ, ಆದರೆ ಟೈಮ್ ತುಂಬ ಶಾರ್ಟೇಜ್ ಇದೆ. ಇಷ್ಟೊತ್ತು ಸ್ಟೇಜ್ ಫಂಕ್ಷನ್ ಆಯಿತು, ನಮ್ಮ ಮಕ್ಕಳು ಪರ್ಫಾರ್ಮೆನ್ಸ್ ಯಾವಾಗ ತೋರಿಸ್ತಿರರಿ ಅಂತ ಕಾಯ್ತಿದ್ದೀರಾ, ಮನಸ್ಸಲ್ಲಿ ಬೈಕೊಳ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ತುಂಬ ಹೊತ್ತು ಕಾಯಿಸಲ್ಲ. ಅಫ್ಕೋರ್ಸ್ ನಾವು ಯಾವ ಸ್ಟೆಪ್ಪಿಂದ ನಮ್ಮ ಸ್ಕೂಲ್ಸನ್ನು ಸ್ಟಾರ್ಟ್ ಮಾಡ್ತೀವೋ, ಅಂದರೆ ಪ್ಲೇ ಗ್ರೂಪಿಂದ ನಮ್ಮ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತೀವಿ ಅಂದಮೇಲೆ ಇವತ್ತು ಕೂಡ ಫಸ್ಟ್ ಪರ್ಫಾರ್ಮೆನ್ಸ್ ಯಾರದ್ದು ಕೊಡಬೇಕು? ಫಸ್ಟ್ ಪರ್ಫಾರ್ಮೆನ್ಸ್ ಯಾರದ್ದು ಕೊಡಬೇಕು? ಪ್ಲೇ ಗ್ರೂಪಾ, LKG, UK? ನೀವು ಯಾವ್ದು ಹೇಳ್ತೀರ ಅದನ್ನು ಕೊಡೋಣ, ಪಕ್ಕ? ಸೊ ನಮ್ಮ ಫಸ್ಟ್ ಪರ್ಫಾರ್ಮೆನ್ಸ್ ಇವತ್ತು ಈ ಸ್ಟೇಜ್ ಮೇಲೆ ನಮ್ಮ ಪ್ಲೇ ಗ್ರೂಪ್ ಮಕ್ಕಳಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಪ್ಲೇ ಗ್ರೂಪ್ ಮಕ್ಕಳನ್ನ ಈ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಬೇಕು. ಆಡಿಯನ್ಸ್ ಜೋರ ಬರಲಿ ಚಪ್ಪಾಳೆ.
ಅಷ್ಟೊಂದು ಕಂಜೂಸ್ತನ ಒಳ್ಳೇದಲ್ಲ ಅಪ್ಪ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನಮ್ಮ ಮಕ್ಕಳಿಗೆ ಇದೇ ಥರ ಕೊನೆಯವರೆಗೂ ಇರಬೇಕು. Feel the magic in the air. I live it in my alle, 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 alle. Feel the magic in the air. I live it in my alle, 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 alle. Feel the magic in the air. Magic system, Red One, Shawty. Feel the magic in the air.
ಮುಗೀತು. ಅಫ್ಕೋರ್ಸ್ ನೆಕ್ಸ್ಟ್ ಬರೋದೇ 2 ಸೆಕ್ಷನ್ ಇದು, ಒಂದರಲ್ಲೇ ಮುಗಿಸ್ತೀವಿ ಕಂದ. ಸೆಕ್ಷನ್ 10 ಇರಲಿ, ಒಂದೇ ಪರ್ಫಾರ್ಮೆನ್ಸು ಮುಗೀತಾ. ನೆಕ್ಸ್ಟು ಅಫ್ಕೋರ್ಸ್ LKG, ಆದರೆ ಇಲ್ಲೊಂದು ಸ್ವಲ್ಪ ಟ್ವಿಸ್ಟ್ ಇದೆ. ನಮ್ಮ LKG UKG ಎರಡೂ ಮರ್ಜ್ ಆಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿರೋ ಒಂದು ಸ್ಕಿಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಯಾವ ಸ್ಕಿಟ್ ಅಂತ ನಿಮ್ಗೆಲ್ರಿಗೂ ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇರ್ಬೋದು. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಯಾವುದಪ್ಪ ನಮ್ಮ ಹೋಲಿ ಬುಕ್ ಅಂತ ಕೇಳಿದರೆ ನಾವು ಹೇಳೋದೇ ಭಗವದ್ಗೀತೆ, ರಾಮಾಯಣ, ಮಹಾಭಾರತ. ಇದ್ರ ಬೇಸಿಸ್ ಮೇಲೆ ನಾವೆಲ್ಲವನ್ನು ಕಲ್ತಿರೋದು ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಮಹಾಭಾರತವನ್ನು ಆಧಾರವಾಗಿ ಇಟ್ಕೊಂಡು ಇಡೀ ಮಹಾಭಾರತವನ್ನು 5 ನಿಮಿಷದಲ್ಲಿ ನಮ್ಮ LKG ಹಾಗೆ UKG ಮಕ್ಕಳು ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ LC ಜೂನಿಯರ್ ಹಾಗೆ LC ಸೀನಿಯರ್ ಮಕ್ಕಳನ್ನ ಈ ಮಹಾಭಾರತದ ಒಂದು ಸುಂದರ ನೃತ್ಯಕ್ಕೆ ಬರಮಾಡ್ಕೊಳ್ಬೇಕಾಗಿ ವಿನಂತಿ. ದಯವಿಟ್ಟು ಟೀಚರ್ಸಿಗೆ ಇನ್ಫಾರ್ಮ್ ಮಾಡಿ ಬಿಟ್ಟು ಹೋಗಿ. ಥ್ಯಾಂಕ್ ಯು ಸೋ ಮಚ್. ವಿಶ್ವದ ಕಲ್ಯಾಣವು ಧರ್ಮ ಅಧರ್ಮ ಆದಿ ಅನಂತ ಸತ್ಯ ಅಸತ್ಯ ಕೇಶ ಕಳಂಕ ಸ್ವಾರ್ಥದ ಪರಮಾರ್ಥದ ಕಥೆ. ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು. ಯುಗ ಯುಗದ ಕಣಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಪಾಠವು. ಧರ್ಮದ ಚರಿತ್ರೆ ಇದು, ದೇವರ ಭಾಷೆ ಇದು, ಕಾಲಗಳ ಇತಿಹಾಸದ ಪ್ರಮಾಣವಿದು. ಕೃಷ್ಣನ ಮಹಿಮೆಯಿದು, ಗೀತೆಯ ಕರಿಮೆಯಿದು, ಗ್ರಂಥಗಳ ಗ್ರಂಥವಿದು ಶ್ರೇಷ್ಠವು. ವಿಶ್ವದ ಕಲ್ಯಾಣವು ಧರ್ಮ ಅಧರ್ಮ ಆದಿ ಅನಂತ ಸತ್ಯ ಅಸತ್ಯ ಕೇಶ ಕಳಂಕ ಸ್ವಾರ್ಥದ ಪರಮಾರ್ಥದ ಕಥೆ. ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು. ಯುಗ ಯುಗದ ಕಣಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಪಾಠವು. ಧರ್ಮದ ಚರಿತ್ರೆ ಇದು, ದೇವರ ಭಾಷೆ ಇದು, ಕಾಲಗಳ ಇತಿಹಾಸದ ಪ್ರಮಾಣವಿದು. ಕೃಷ್ಣನ ಮಹಿಮೆಯಿದು, ಗೀತೆಯ ಕರಿಮೆಯಿದು, ಗ್ರಂಥಗಳ ಗ್ರಂಥವಿದು ಶ್ರೇಷ್ಠವು. ಮಹಾಭಾರತ ಮೆಚ್ಚಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಜೋರಾದ ಚಪ್ಪಾಳೆ ಬರಬೇಕು. ಆವೆ
ಪರ್ಫಾರ್ಮೆನ್ಸ್ ಇದೆ ಪ್ಲೀಸ್ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ನನಗೆ ಇಲ್ಲಿ ಅನೌನ್ಸ್ಮೆಂಟ್ ಮಾಡೋಕ್ಕೂ ಬಿಡದೆ ನನಗಿಂತ ಮೊದಲು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಿದ್ದಾರೆ. ಸೊ ಜೋರಾದ ಚಪ್ಪಾಳೆ ಇನ್ನೊಂದ್ಸಲ ನರ್ಸರಿ ಮಕ್ಕಳಿಗೋಸ್ಕರ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
I request Shresha parents. ಶ್ರೇಷಾ ಪೇರೆಂಟ್ಸ್ ಹ್ಯಾಂಡ್ ಓವರ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಅನು. She is studying in playgroup. What I can say regarding Little Champs Gurukulam, it's all about their improvising values, in building the future of our children. What I can say is only we are concentrating on how to improvise intelligent quotient, that is IQ, but this institution is interesting. They will be improvising the emotional quotient as well. Why? Because our children are not meant to sit in the home or else just to play. They need to lead in their teams or in their roles. They need to lead in their life, where actually emotional quotient is very much important, and how they are inbuilding that emotional quotient is nothing but by imbibing values, moral system in this. My heartfelt gratitude for the teaching staffs who are work tirelessly, endlessly, and for their unwavering support. You can see here in all the performance how much energy, that effort they are putting to make our children at least to stand on the stage. Okay, how much energy they are putting. I request for all the parents who are sitting in front of me to give big round applause for the teachers who are belongs to the Little Champs Gurukulam, and my heartfelt gratitude for Prithviraj Badami sir, and as well as always gorgeous Chaya madam, and for their planned visionary regarding the Little Champs Gurukulam, and also very importantly with due respect, I deeply involved to give heartfelt respect and gratitude for the caretakers, that is Shweta Amma and Durga Amma. Why? Because these caretakers, they are giving the lots of love, care and patience. I repeat these three words: love, care and patience. Why? Because these are the three very much important for our children's growth, and as well as we can ensure them with no any other tensions as well when they are in the school. Okay, and on this special occasion, dear parents, let us all unite here and just say Jai Shri Ram on the occasion of Ram Navami. Let us all unite and say Jai Shri Ram. All the parents. Yes, once again, Jai Shri Ram. Jai Shri Ram. Thank you for this wonderful opportunity to give me this feedback regarding this Little Champs Gurukulam. Thank you everyone. ಮ್ಯಾಮ್, ಕಾರ್ಯಕ್ರಮವನ್ನು ಮತ್ತೆ ಮುಂದುವರ್ಸೋಣವಾ? ಯಾಕೆಂದರೆ ಸ್ಟೇಜ್ ಮೇಲೆ ನಿಂತು ಯಾರು ಮಾತಾಡ್ತಿದ್ದಾರೋ, ಡ್ಯಾನ್ಸ್ ಮಾಡ್ತಿದ್ದಾರೋ, ಅವರಿಗಿಂತ ಜಾಸ್ತಿ ಕವ 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 ಅಂತ ಆ ಕಡೆಯಿಂದ ಬರ್ತಾ ಇದೆ. ಅದಕ್ಕೆ ನೀವು ಮಾತು ನಿಲ್ಲಿಸಿದ್ರೆ ನಾವು ಡ್ಯಾನ್ಸ್ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕೆ ಕಾರ್ಯಕ್ರಮ ಮುಂದುವರ್ಸೋಣವಾ ಬೇಡವಾ? ನಿಮ್ಮದು ರಿಪ್ಲೈ ಏನಿದ್ರು ಸದ್ಯಕ್ಕೆ ಜೋರಾಗಿ ಚಪ್ಪಾಳೆ ಮೂಲಕ ಅಷ್ಟೇ ಬರಬೇಕು. ಜೋರಾಗಿ ಚಪ್ಪಾಳೆ ಬಂದರೆ ನಾವು ಮುಂದುವರಿಸ್ತೀವಿ, ಇಲ್ಲಾಂದರೆ ಹೀಗೆ ಸುಮ್ಮನೆ ಸ್ಟ್ಯಾಚ್ಯೂ ಥರ ನಿಂತ್ಕೊಂತೀವಿ. ನಿಮ್ದೆಲ್ಲ ಮಾತು ಮುಗಿಸಾದ್ಮೇಲೆ ನಾವು ಶುರು ಮಾಡ್ತೀವಿ. ಹೇಗೆ? ಎಸ್, ನೋಡ್ರಿದ್ದಾರೆ. ಇವ್ರ ಡ್ರೆಸ್ಸನ್ನು ನೋಡಿದ್ರೆ ಯಾರಾದರೂ ಏನಾದರೂ ಗೆಸ್ ಮಾಡಿ ಹೇಳ್ಬೋದಾ? RSS, ಎಕ್ಸಾಕ್ಟ್ಲಿ. RSSನ ಒಂದು ಸೂಪರ್ಬ್ ಆಗಿರೋ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸೊ ಜೋರಾದ ಚಪ್ಪಾಳೆ ವಿಕಾಸ್ ಗೌಡ್ರಿಗೆ ಬರಬೇಕು. त्वया इन्दुभूमे शुकम्बर वेतो
ಚಪ್ಪಾಳೆ ಈ ಪುಟಾಣಿಗೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿರೋ ಹಾಡಿಗೆ ನಮ್ಮ LC ಜೂನಿಯರ್ ಮಕ್ಕಳು ರೆಡಿ ಇದ್ದಾರೆ. ಯಾರೋ ಇಬ್ರು ಮಿಸ್ಸಿಂಗ್ ಇದ್ದಾರೆ. ಪೇರೆಂಟ್ಸ್ ದಯವಿಟ್ಟು ಕಳ್ಸಿಕೊಟ್ಬಿಡಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಈಗ ನಿಮ್ಮ ಮುಂದೆ ಬರುತ್ತೆ, ಅದು ಜೋರಾದ ಚಪ್ಪಾಳೆ ಬಂದರೆ ಮಾತ್ರ. ಎಸ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಪೇರೆಂಟ್ಸ್ ಜೋರ ಬರಲಿ ಚಪ್ಪಾಳೆ. ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ, ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಬಾಳೆಯ ಬನದಾಗ ನಾ ಹೆಂಗವಾಗಿ ಬರಲವ್ವ, ಬಾಳೆಯ ಬನದಾಗ ನಾ ಹೆಂಗವಾಗಿ ಬರಲವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ದ್ರಾಕ್ಷಿಯ ಬನದಾಗ ನಾ ಹೆಂಗ ದಾಟಿ ಬರಲವ್ವ, ದ್ರಾಕ್ಷಿಯ ಬನದಾಗ ನಾ ಹೆಂಗ ದಾಟಿ ಬರಲವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, 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 ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ. ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕಾಗಿ ವಿನಂತಿ. Nakul's mother, that's how we get identified, right? So, well, it is such a wonderful moment to see all these cute performances.
I would like to take a moment to share my experience. Words cannot begin to describe how thankful we are as parents. The work you do as a school principal, Chaya ma'am, like you are the glue that keeps Longville together. I'm really happy that I made my kid to join Little Champs Gurukulam. It's evident that efforts are made to ensure that every student is, valued and supported. The children is enormous. I'm incredibly impressed by the dedication and passion providing towards a nurturing and enriching learning environment in Little Champs Gurukulam. So lastly, I would like to thank Chaya ma'am and all the class teachers, very, very supportive. If you would like to, ask me what is the bestest moment in this last year, then I would say that when I go to school to drop my kid, the gates are wide open. It's just like your heart is open and you're welcoming your kid. So that is the bestest gesture what I have seen. And please keep this kind of culture. I really appreciate all of your effort. Thank you so much giving. ಇನ್ನೊಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ. ಆದರೆ ಈ ಪರ್ಫಾರ್ಮೆನ್ಸ್ ಹೇಗಿದೆ ಅಂದರೆ ನಾನು ಅಲ್ಲಿ ನಿಂತ್ಕೊಂಡಾಗ ಹೇಳಿದರು, ಮೇಡಮ್ ನೀವು ಮೈಕ್ ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ, ನಮ್ಮ ಮಕ್ಕಳು ಆ ಲೆವೆಲಿಗೆ ಡ್ಯಾನ್ಸ್ ಮಾಡ್ತಾರೆ ಈ ಸಾಂಗಿಗೆ ಅಂತ. ಸಾಂಗ್ ಏನೋ ಸಖತ್ತಾಗಿದೆ, ಆದರೆ ಸ್ಟೆಪ್ ನೋಡಿದ್ಮೇಲೆ ನಾವು ಡಿಸೈಡ್ ಮಾಡಬೇಕು ನಾವು ಡ್ಯಾನ್ಸ್ ಮಾಡ್ತೀವ ಹೇಗೆ ಅಂತ. ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಪ್ಪ, ನೀವು ಕ್ಯೂರಿಯಸ್ ಆಗಿದ್ದೀರಾ? ಸೊ ತಡ ಮಾಡೋದೇ ಬೇಡ, ಜೋರಾಗಿ ಒಂದ್ಸಲ ಚಪ್ಪಾಳೆ ಬರಲಿ ನಮ್ಮ LC ಸೀನಿಯರ್ ಮಕ್ಕಳಿಗೆ. हो सारे डांस फ्लोर पे आओ, मौका खास है करनी जश्न की शुरुआत.